ಎಲ್ಲಾ ರಾಜ್ಯಗಳಲ್ಲೂ ಕೂಡ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನೇಮಕಾತಿ ಆಯೋಗಗಳು ಅಂತ ಇರುತ್ತೆ. ಸೊ ಹಂಗೆ ನಮ್ಮ ರಾಜ್ಯದಲ್ಲಿ ಒಂದು KPSC ಅನ್ನೋದು ಒಂದು ಸಂಸ್ಥೆ ಇದೆ. ನೋಡಿ, ಯಾವತ್ತಿನಿಂದ KPSC ಹುಟ್ಟುಕೊಳ್ತೋ ಅವತ್ತಿಂದ ಭ್ರಷ್ಟಾಚಾರ, ಈ ಪರೀಕ್ಷೆಗಳಲ್ಲಿ ಅಕ್ರಮ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅನ್ನುವಂಥದ್ದು ಹುಟ್ಕೊಂಡೇ ಬಿಟ್ಟಿದೆ. KPSCಗೆ ಬರುವಂತ ಪ್ರತಿಯೊಬ್ಬ ಅಧ್ಯಕ್ಷ ಮತ್ತು ಮೆಂಬರ್ಗಳು ಕೂಡ ಅಷ್ಟೇ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಹಿಂದಿನಿಂದಲೂ ಕೂಡ ನಿದರ್ಶನಗಳಿವೆ. ಅಲ್ಪ ಸ್ವಲ್ಪ ಅಲ್ಲಲ್ಲಿ ಕಾರ್ಯದರ್ಶಿಗಳು ಬಂದು ಒಂದಿಷ್ಟು ಸುಧಾರಣೆಗಳನ್ನ ಮಾಡೋದಕ್ಕೆ ಹೊರಟಾಗಲೂ ಕೂಡ ಅವರನ್ನ KPSC ಇಂದ ಬಿಡುಗಡೆಗೊಳಿಸುವಂತ ಕೆಲಸ ಆಗ್ತಾ ಇತ್ತು. ಯಾವಾಗ 384 KS ನೋಟಿಫಿಕೇಶನ್ ಆಯ್ತೋ, ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನೋಟಿಫಿಕೇಶನ್ ಅನ್ನ ಮತ್ತು ಅದರಲ್ಲಿ ಆಗಿರೋ ಲೋಪದೋಷಗಳನ್ನ ಯಾವ ರೀತಿ ಮುಚ್ಚ ಹಾಕೋದಕ್ಕೆ ಪ್ರಯತ್ನ ಮಾಡಬಹುದು, ಅದೆಲ್ಲ ಪ್ರಯತ್ನವನ್ನ ಸರ್ಕಾರ, KPSC ಎಲ್ಲರೂ ಸೇರಿ ಮಾಡಿದ್ದಾರೆ. ಮೊದಲ ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೋಪದೋಷ ಆಯ್ತು, ಹೋರಾಟ ಆಯ್ತು, ಪ್ರತಿರೋಧ ಆಯ್ತು, ಆಮೇಲೆ CM ಅವರು ಮರುಪರೀಕ್ಷೆ ಮಾಡಿದ್ರು. ಎರಡನೇ ಬಾರಿ ಅದನ್ನ ಒಪ್ಕೊಳ್ಳೇ ಇಲ್ಲ, ಕೋರ್ಟ್ ಅಲ್ಲಿ ಒಪ್ಕೊಂಡ್ರು, ಬಟ್ ಅದಕ್ಕೆ ತಜ್ಞರ ವರದಿ ಇಲ್ಲ, ಯಾವುದೂ ಇಲ್ಲ, ಅದನ್ನೇ ಯಥಾ ರೀತಿ ಬಿಟ್ಟು ಬಿಟ್ರು. ಸೊ ಇವತ್ತಿನವರೆಗೂ ಕೂಡ ಆ 384 KS ನೋಟಿಫಿಕೇಶನ್ ಏನು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು, ಸೊ ಆ ಭ್ರಷ್ಟಾಚಾರ ಯಾರು ಮಾಡಿದಾರೆ ಅಂತ ಗೊತ್ತಿರುವಂತವ್ರು ಅವ್ರನ್ನ ರಕ್ಷಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಿರೋದು ಅದು. ಕೋರ್ಟ್ ಅಲ್ಲಿ ತಡೆಯಾಜ್ಞೆ ಇದ್ರೂ ಕೂಡ ಫಲಿತಾಂಶ ಬಿಡೋ ಪ್ರಯತ್ನ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಹೋಗಿ ಲೀಗಲ್ ನೋಟಿಸ್ ಕೊಟ್ಟು ಕಾರ್ಯದರ್ಶಿ ಅವರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದ್ವಿ. ಅದಾದ್ಮೇಲೆ ನಿನ್ನೆಯ ಒಂದು ಮೊನ್ನೆಯ ಬೆಳವಣಿಗೆ ಏನು ಅಂತಂದ್ರೆ, ಈಗ ಇಲ್ಲಿವರೆಗೂ ಕೂಡ ವಕೀಲರಾದಂತ ಜಾಕೋಬ್ ಅವರು ಅದನ್ನ ವಾದ ಮಾಡ್ತಾ ಇದ್ರು. ಒಂದು 56% ರಿಸರ್ವೇಶನ್ ವಿತ್ KS ಏನ್ ಕ್ಯಾಟಲ್ ಆರ್ಡರ್ ಆಗಿತ್ತು ಆ ಕೇಸ್ನ ಮಧು ಪ್ರಕರಣವನ್ನ. ಬಟ್ ಈಗ ಅದಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಆದಂತ ರವಿ ವರ್ಮಾ ಅವರನ್ನ ನೇಮಿಸಲಾಗಿದೆ. ನೋಡಿ, ಇವ್ರು ಇಷ್ಟೆಲ್ಲ ಒಂದು ನೋಟಿಫಿಕೇಶನ್ಗೋಸ್ಕರ ಪಡುವಂತ ಕಷ್ಟವನ್ನ KPSC ಸುಧಾರಣೆಗೆ ಯಾಕೆ ಪಡ್ತಾ ಇಲ್ಲ? 5th ಆಪ್ಷನ್ ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಎಷ್ಟು ಸಲ ಆಸ್ಪಿರೆಂಟ್ಸ್ ಕೇಳಿದ್ರು ಕೂಡ KPSC ಯಾಕೆ ಅದನ್ನ ಮಾಡ್ತಾ ಇಲ್ಲ? KA ರೀತಿ OMR ಗಳನ್ನ ಅಭ್ಯರ್ಥಿಗಳು ಏನು ಪರೀಕ್ಷೆ ಬರೆದಿರ್ತಾರೆ, ಸೊ ಆ OMR ಗಳನ್ನ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವಂತ ವಿಧಾನವನ್ನ ಮಾಡಿ, ಅದನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಪಾರದರ್ಶಕವಾಗಿ ನಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಸ್ಕೋರ್ ಮಾಡಿದೀವಿ, ನಮ್ದೇನು ಅನ್ನುವಂಥದ್ದು. ಬಟ್ ಅದನ್ನು ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಇವರು ಪರೀಕ್ಷೆಯಲ್ಲಿ ಸುಧಾರಣೆಗಳನ್ನೇ ಮಾಡದೆ ಬರೀ ನೇಮಕಾತಿ ಅನ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಹಾಸ್ಟೆಲ್ ವಾರ್ಡನ್ ಇದೆ, FD SD ಇದೆ, ಇನ್ನು ಬೇರೆ ಬೇರೆ ಇಲಾಖೆಗಳದು ಹಲವಾರು ಹುದ್ದೆಗಳನ್ನ KPSC ಭರ್ತಿ ಮಾಡುತ್ತೆ. ಸೊ ಅದ್ರ ಜೊತೆ KS ಕೂಡ ಇದೆ. ಹಾಗಾದ್ರೆ ನಾವು ಯಾವ ನಂಬಿಕೆ ಮೇಲೆ ಮತ್ತೆ KPSC ಅನ್ನೊಂದು ನೇಮಕಾತಿಗಳಿಗೆ ಓದಬೇಕು? ಇವರು ಸುಧಾರಣೆಗಳನ್ನೇ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಸುಮ್ನೆ ಬರೀ ಪರೀಕ್ಷೆ ಮಾಡೋದು, ಅದ್ರಲ್ಲಿ ಏನೋ ಒಂದು ಅಕ್ರಮ ಆಗೋದು, ಅದನ್ನ ತನಿಖೆ ಮಾಡ್ತೀವಿ ಅನ್ನೋಂಥದ್ದು, ಅದನ್ನ ಮುಚ್ಚಾಕೋದು, ಫಲಿತಾಂಶ ಬಿಡೋದು. ಈ ಹಿಂದೆ CTI ಕೂಡ ಕಳ್ಕೊಂಡ್ವಿ ಆಲ್ರೆಡಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಇವನ್ PDOದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಹಣದ್ದಾಗಿರ್ಬೋದು, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಆಗಿರ್ಬೋದು, ಪ್ರತಿಯೊಂದು ಕೂಡ ಆದ್ರೂ ಕೂಡ ಅದಕ್ಕೆ KPSC ಇದುವರೆಗೂ ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿಲ್ಲ. ಇವನ್ KS ಕೂಡ ಅಷ್ಟೇ. ಅಂತದ್ರಲ್ಲಿ ಹೆಂಗೆ ನಾವು ಟ್ರಸ್ಟ್ ಮಾಡ್ಬೇಕು ಹೇಳಿ ನಮ್ಮ ರಾಜ್ಯದ ನೇಮಕಾತಿ ಆಯೋಗವನ್ನ? ಸೊ ಈಗ ಹಲವಾರು ಗ್ರೂಪ್ C ನೇಮಕಾತಿಗಳನ್ನ ಈಗ ಆಲ್ರೆಡಿ KA ಕೊಡಿ ಅಂತೇಳಿ ನಾವು ಕೂಡ ತುಂಬಾ ಡಿಮ್ಯಾಂಡ್ ಮಾಡಿದ್ವಿ. ಎಸ್ಪೆಷಲಿ ಇತ್ತೀಚಿನ ಒಂದು ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಮತ್ತೆ ಯಾವುದು ಅಗ್ರಿಕಲ್ಚರ್ ಆಫೀಸರ್, ಬೇರೆ ಬೇರೆ ನೇಮಕಾತಿಗಳನ್ನ ಈಗ ಕೊಡೋದಕ್ಕೆ ಹೊರಟಿದ್ದಾರೆ. ಅಂಡ್ ಬೇರೆ ಬೇರೆ ರೆಕ್ರೂಟ್ಮೆಂಟ್ ನಲ್ಲಿ ಕೂಡ KA ಮಾಡುತ್ತೆ. KA ವಿಷಯದಲ್ಲಿ ಒಂದು ನಮಗೆ ಗ್ರೇಟ್ ಅನ್ಸುತ್ತದೆ, ಅವರು ಸ್ಕೋರ್ ಅನ್ನ ಬಿಡ್ತಾರೆ. ಪ್ರತಿ ಒಬ್ಬ ಅಭ್ಯರ್ಥಿ ಕೂಡ ತಾನು ಪರೀಕ್ಷೆ ಬರೆದು ತೆಗೆದುಕೊಂಡ ಅಂಕಗಳನ್ನ ತಿಳಿದುಕೊಳ್ಳುವಂತ ಒಂದು ಹಕ್ಕನ್ನ ಹೊಂದಿರ್ತಾನೆ. ಅದ್ರ ಪ್ರಕಾರ ಅವರು ಎಲ್ಲರ ಅಂಕಗಳನ್ನ ಡಿಸ್ಪ್ಲೇ ಮಾಡ್ತಾರೆ. ಬಟ್ KPSC ಅಲ್ಲಿ ಯಾಕಂತದ್ದೊಂದು ವ್ಯವಸ್ಥೆ ಇಲ್ಲ? ಯಾಕೆ ಮುಚ್ಚುಮರೆ ಅಂಕಗಳಿಗೆ? ನಾವ್ ಎಷ್ಟು ಮಾರ್ಕ್ಸ್ ಓದ್ಕೊಂಡಿದೀವಿ ಅಂತ ನಮಗೆ ತಿಳಿಯಲ್ಲ ಅಂತಂದ್ರೆ ನಾವ್ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹೇಳಿ? ಈಗ ನಾನು KPSC ಇತ್ತೀಚಿನ 2-3 ನೇಮಕಾತಿ ಪರೀಕ್ಷೆನ ಬರ್ದೆ, ಬಟ್ ಅದ್ರಲ್ಲಿ ನಮ್ಮ ಸ್ಕೋರೇ ಗೊತ್ತಾಗಿಲ್ಲ. ಯಾರೋ ಒಂದು ಥರ್ಡ್ ಲಿಸ್ಟ್ ಅಲ್ಲಿ ಹೆಸರುಗಳು ಡಿಸ್ಪ್ಲೇ ಮಾಡೋದು, ಆಮೇಲೆ ಏಕಾಏಕಿ ಅವ್ರನ್ನ ಫೈನಲ್ ಲಿಸ್ಟ್ ಇತ್ತು ಸ್ಕೋರ್ ಬಿಟ್ರೆ ಹೆಂಗ್ ನಂಬೋದು ನಾವು ಅದನ್ನೆಲ್ಲ? ಯಾವ ರೀತಿ ಬಿಲೀವ್ ಮಾಡೋದು ಅಂತ? ಸೊ ಒಟ್ಟಾರೆ KPSC ಸುಧಾರಣೆ ಆಗದೆ ಹೊರತು ನೇಮಕಾತಿಗಳನ್ನ ಮಾಡ್ತೀವಿ ನಾವು ಅಂತಂದ್ರೆ ಯಾರೂ ಕೂಡ ಅದನ್ನ ಒಪ್ಪಲ್ಲ. ಅಲ್ಲಿರುವಂತ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾವು ಇದೀವಿ ಅನ್ನುವಂತ ನಿರೂಪಿಸಿಕೊಳ್ಬೇಕು ಅಂದ್ರೆ 5th ಆಪ್ಷನ್ ನ ಇಂಟ್ರೊಡ್ಯೂಸ್ ಮಾಡಿ OMR ಅನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂಥದ್ದು ಪ್ರತಿ ಅಭ್ಯರ್ಥಿದು ಅದಾಗಬೇಕು. ಅಂಡ್ ಕಾರ್ಯದರ್ಶಿ ಜ್ಯೋತಿ ಮೇಡಮ್ ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ದಯವಿಟ್ಟು ಅಭ್ಯರ್ಥಿಗಳು ಪಡೆದಂತ ಅಂಕಗಳನ್ನ ಯಾವಾಗ ನೀವು ಲಿಸ್ಟ್ ಬಿಡ್ತಿರಲ್ಲ, 1/3 ಲಿಸ್ಟ್, ಅವಾಗ್ಲೇ ಘೋಷಣೆ ಮಾಡಬೇಡಿ. ಇಲ್ಲ ಅಂತಂದ್ರೆ ಇಂಡಿವಿಜುವಲ್ ಆಗಿ ಎಲ್ರದ್ದು ಸ್ಕೋರ್ ಬಿಟ್ಬಿಡಿ, ಯಾರ್ಯಾರು ಎಷ್ಟು ತೊಳ್ಕೊಂಡಿದಾರೋ ಅಂತ ಗೊತ್ತಾಗ್ಬಿಡ್ಲಿ. ಪ್ರತಿಯೊಂದು ಕೂಡ ಈ ಒಂದು ಸುಧಾರಣೆಗಳು KPSC ಆಗಬೇಕು. ಇಲ್ಲ ಅಂತಂದ್ರೆ ಎಷ್ಟೇ ನೇಮಕಾತಿ ಮಾಡ್ಲಿ ಹಗರಣಗಳು, ಅಕ್ರಮಗಳು ತಪ್ಪಿದ್ದಲ್ಲ. ಆಮೇಲೆ ನಾವು ಅದನ್ನ ಅಕ್ರಮ ಅನ್ನುವಂಥದ್ದು ಅಕ್ರಮ ಅಂತಾರೆ, ಪ್ರತಿ ಪ್ರೊಸೆಸ್ಗೆ ಬಂದು ಅಡ್ಡಗಾಲ ಹಾಕ್ತಾರೆ ಅಂತ ನಮ್ಮನ್ನ ನೀವು ಕ್ವಶನ್ ಮಾಡೋದು. ನಾವು ಪ್ರೊಸೆಸ್ಗೆ ಯಾವತ್ತೂ ಅಡ್ಡಗಾಲ ಹಾಕಲ್ಲ. ಅಲ್ಲಿ ಏನಾಗಿದೆ ಆ ಸಮಸ್ಯೆಗೆ ನೀವು ಉತ್ತರ ಕೊಡಿ ಅಂತ ಕೇಳ್ತೀವಿ ಅಷ್ಟೇ.
ಈಗ ಇತ್ತೀಚೆಗೆ OMR ಕ್ರಾಸ್ ಚೆಕ್ ಆಯ್ತು, ಗ್ರೂಪ್ ಬಿದು PDO ಅದ್ರದ್ದು ಏನಾಯ್ತು ರಿಸಲ್ಟ್, ವಾಟ್ ರಿಸಲ್ಟ್, ಏನ್ ಫಲಿತಾಂಶ, ಅದರಿಂದ ಎಷ್ಟು ಜನ OMR ಕೊಟ್ಟರು, ಎಷ್ಟು ಜನದ ಕ್ರಾಸ್ ಚೆಕ್ ಮಾಡಿದ್ರೆ ಏನಾಯ್ತು ಅದ್ರ ಫಲಿತಾಂಶ ಅನ್ನುವಂಥದ್ದು ವಿವರವಾಗಿ ಒಂದು ಪ್ರೆಸ್ ನೋಟ್ ಅನ್ನ ಹೊರಡಿಸ್ಬೇಕು ನೀವು ವೆಬ್ಸೈಟ್ ಅಲ್ಲಿ. ಇಲ್ಲದ ಹೊರತು ನೀವೇ ಚೆಕ್ ಮಾಡ್ಕೊಂಡು ನೀವೇ ಮಾಡಂಗಿದ್ರೆ ಅದನ್ನ ಯಾಕೆ ಚೆಕ್ ಮಾಡಕ್ಕಾರ ಹೋಗ್ತೀರಾ? ಸುಮ್ನೆ ಕೊಟ್ಟು ಬಿಡಿ ಅವರಿಗೆ ಆರ್ಡರ್ ಕಾಪಿನ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ, ಒಳಗಡೆ ಹೋಗಿ ಕಚೇರಿ ಒಳಗೆ ಕೇಳಿದ್ರೆ ನಮ್ಮನ್ನ ಪ್ರೊಸೆಸ್ಗೆ ಅಡ್ಗಾಲ್ ಹಾಕ್ತೀರಾ ಅಂತೀರಾ. ಸೊ ದಯವಿಟ್ಟು ನೋಡಿ, ಈಗ KS ವಿಷಯ ಅಂತೂ ಕೋರ್ಟ್ ಅಲ್ಲಿ 100ಕ್ಕೆ 100ರಷ್ಟು ಅಭ್ಯರ್ಥಿಗಳ ಪರ ಆಗತ್ತೆ. ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ರಿಸರ್ವೇಶನ್ ಮೀರಿ ಏನೀಗ ಹೋಗಿದೆ ಅಲ್ಲಿ ಒಂದು ನೇಮಕಾತಿಯ ನಿಯಮ ಹಾಗೆ ಒಂದು ರೋಸ್ಟರ್, ಸೊ ಅದನ್ನ ಯಾವುದೇ ಕಾರಣಕ್ಕೂ ಈಗ ಮಿಡಲ್ ಅಲ್ಲಿ ಸರಿಪಡಿಸಕ್ಕಂತೂ ಆಗೋದೇ ಇಲ್ಲ. ಈಗ ಏನೀಗ ರವಿ ವರ್ಮಾ ಅವರು ಬಂದಿದ್ದಾರೆ ಈ ಕೇಸ್ಗೆ, ಸೊ ಅವರು ಕೂಡ ಈ ಹಿಂದೆ ಈ ಮೀಸಲಾತಿ ಪರಿಷ್ಕರಣೆ ಸಂವಿಧಾನ ಬಾಹಿರ ಅಂತೇಳಿ ಅವರು ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ನೋಡಿರ್ಬೋದು ಅದನ್ನ ತುಂಬಾ ಜನ. ಅವರು ಸ್ವತಃ ಸಂವಿಧಾನ ತಜ್ಞರು ಅಂತ ಅನ್ಸ್ಕೊಂಡಿರೋದ್ರಿಂದ ಅವರಿಗೆ ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಷನಲ್ ಏನು ಇಲ್ಲಿ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವ್ರು ಏನ್ ವಾದ ಮಾಡ್ಬೋದು ಅನ್ನೋಂಥದ್ದು ನಾವು ಪೂರ್ವ ನಿರ್ಧಾರಿತವಾಗಿ ತಿಳ್ಕೊಬಹುದು. ಅಂಡ್ ಅದನ್ನ ಜಡ್ಜ್ ಅವರು ಕೂಡ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ, ಜಡ್ಜ್ ಏನ್ ಜಡ್ಜ್ಮೆಂಟ್ ಕೊಡ್ಬೋದು ಅನ್ನೋಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಒಟ್ಟಾರೆ ಜುಲೈ 15ನೇ ತಾರೀಕು KS ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 56% ರಿಸರ್ವೇಶನ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅಲ್ಲಿ ತೀರ್ಪಂತೂ ಬರುತ್ತೆ. KPSC ಸುಧಾರಣೆಯನ್ನ ಮಾಡದ ಹೊರತು ನೀವು ಮುಂದೆ ಯಾವುದೇ ನೇಮಕಾತಿ ಮಾಡ್ತು ಅಂದ್ರು ನಾವಂತ ಹಾಗೆ ರಾಜ್ಯದ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಈ ಒಂದು KPSC ಹಲವಾರು ನೇಮಕಾತಿಗಳನ್ನ ನಂಬ್ಕೊಂಡು ಓದ್ತಾ ಇದ್ದಾರೆ. ನೋಡಿ, ಈಗ SD FDA ಸಾವಿರಾರು ಹುದ್ದೆಗಳಿದೆ. KS ಕೂಡ ಅಷ್ಟೇ, ಬೇರೆ ಬೇರೆ ಸಬ್ ರಿಜಿಸ್ಟರ್ ಆಗಿರ್ಬೋದು, ಬೇರೆ ಬೇರೆ ನೇಮಕಾತಿಗಳಿದೆ. ಸೊ ದಯವಿಟ್ಟು ನೀವು ಅವನ್ನ ಹಣ ಇದ್ದವರಿಗೆ ಬಲಿ ಕೊಡಬೇಡಿ. ಹಣ ಇದ್ದವ್ರಿಗೆ ಹೋಗಿ ಆ ಹುದ್ದೆಗಳನ್ನ ಕೈಗಿಟ್ರೆ ಬಡವರು ಮಕ್ಕಳು ಏನ್ ಮಾಡ್ಬೇಕು ಹೇಳಿ. ನಾವೊಂದ್ ಕಡೆ KPSC ಇದೇ ತಪ್ಪಂತ ಹೇಳಲ್ಲ. ಇಲ್ಲಿ ಕೆಲವರು ದುರಾಸೆಗೆ ಬಿದ್ದು ಬಿಟ್ಟಿರ್ತಾರೆ. KPSC ನೇಮಕಾತಿ ಅಂದ ತಕ್ಷಣ ಹಣ ಕೊಟ್ಬಿಟ್ರೆ, ಇನ್ಫ್ಲೂಯೆನ್ಸ್ ಇದ್ದು ಬಿಟ್ರೆ ನಮ್ಗೆ ಕೆಲಸ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲವು ಜನ ಇರ್ತಾರೆ. ಅವ್ರನ್ನ ಫಸ್ಟ್ ನಾವಿಲ್ಲಿ ತಡೆ ಹಿಡಿದ್ರೆ ಮಾತ್ರ ಇಲ್ಲಿ ಅಕ್ರಮವನ್ನು ನಿಲ್ಲಿಸಬಹುದು. ಅಂಡ್ ಇವರೆಲ್ಲ ಸೇರ್ಕೊಂಡು ಒಂದು ಬ್ರೋಕರ್ ತಂಡ ಮಾಡ್ಕೊಂಡು ಇಂಥವ್ರನ್ನೆಲ್ಲ ಹುಡುಕೊಂಡು ಇವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡೋ ಅಂತವ್ರು, ಅವ್ರ ಹಣ ಕೊಡೋದಂಥದ್ದು, ಇನ್ನೊಂದು ಹಣ ಕೊಟ್ಟವ್ರು ಎಷ್ಟು ಹೆಣಗಾಡ್ತಾ ಇದಾರೆ ಅಂತ ನಾನು ಒಂದಿಷ್ಟು ಜನ ಲೈವ್ ಆಗಿ ಕರ್ಕೊಂಡ್ಬಂದು ನಿಮ್ಗೆ ಸಾಕ್ಷಿ ತೋರಿಸ್ತೀನಿ. ಕೆಲವರು ಈ ಹಿಂದಿನ ಕೆಲವು ನೇಮಕಾತಿಗಳಿಗೆ ದುಡ್ಡು ಕೊಟ್ಟವ್ರ ಕತೆ ಹೆಂಗಾಗಿದೆ ಅಂತಂದ್ರೆ ಹಣನೂ ವಾಪಸ್ ಬಂದಿಲ್ಲ, ಕೆಲ್ಸನೂ ಆಗಿಲ್ಲ, ಅಲ್ಲಿ ಹಾಡ್ತಿದ್ದಾರೆ ಡೈಲಿ ಚಪ್ಪಲಿ ಹರಿಯೋಗೆ. ಸೊ ದಯವಿಟ್ಟು ಯಾರು ₹1 ಕೂಡ ಈ ರೀತಿ ಹಣ ಕೊಟ್ಟು ನಾನು ಆಯ್ಕೆ ಆಗ್ತೀನಿ ಅನ್ನುವಂಥದ್ದನ್ನ ಇಟ್ಕೋಬೇಡಿ. ಮುಂಬರುವ ದಿನಗಳು ಇನ್ನಷ್ಟು ಕಠಿಣವಾಗಿರುತ್ತೆ. ಬಹಳಷ್ಟು ಕಾನೂನಿನ ಕುಣಿಕೆಯಲ್ಲಿ ನೀವು ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಒಂದ್ಸಲ ನೀವು ಆ ವಿಷಯದಲ್ಲಿ ಒಳಗೆ ಬಿದ್ರಿ ಅಂತಂದ್ರೆ ಯಾರು ಬಂದು ನಿಮ್ಮನ್ನ ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಎಚ್ಚರವಾಗಿರಿ. ಧನ್ಯವಾದ.